ಪ್ರೀತಿ ಕುರುಡು ಅಂತಾರೆ. ಇಂಥ ಕುರುಡು ಪ್ರೀತಿಯ ಮೋಹಕ್ಕೆ ಬಿದ್ದ ಪ್ರೇಮಿಗಳು ಯಾವ ಮಟ್ಟಕ್ಕಾದ್ರೂ ಇಳಿತಾರೆ. ಅದರಲ್ಲೂ ಈ ಒನ್ ಸೈಡ್ ಲವ್ ಇದ್ರಂತೂ ಹುಡುಗಿ ಪ್ರೀತಿಯನ್ನ ಒಪ್ಪಿಕೊಳ್ಳೋವರೆಗೂ ಹುಡುಗರು ಬಿಡಲ್ಲ. ಆ ಹುಡುಗಿ ಅವನನ್ನ ಒಪ್ಪಿಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಮಾಡೋಕ್ಕೂ ಸಹ ಮುಂದಾಗ್ತಾರೆ. ಈ ಸ್ಟೋರಿಯಲ್ಲೂ ಪ್ರೀತಿಸಿದಾಕೆ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಕಾಲೇಜಿಗೆ ಹೊರಟಿದ್ದ ಯುವತಿಯನ್ನ ಪಾಗಲ್ ಪ್ರೇಮಿಯೊಬ್ಬ ಕಿಡ್ನಾಪ್ ಮಾಡಿಬಿಟ್ಟಿದ್ದಾನೆ. ಈ ಬ್ಲ್ಯಾಕ್ ಕಾರ್ ನೋಡ್ತಿದ್ರಲ್ಲ, ಇದೇ ಕಾರ್ನಲ್ಲಿ ಪ್ರೇಮಿಯೊಬ್ಬ ಹುಡುಗಿಯನ್ನ ಅಪಹರಣ ಮಾಡಿದ್ದಾನೆ. ಈ ಫೋಟೋದಲ್ಲಿ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಕೂಲ್ ಆಗಿ ಪೋಸ್ ಕೊಟ್ಟಿದ್ದಾನಲ್ಲ, ಇವನೇ ನೋಡಿ ಆ ಪಾಗಲ್ ಪ್ರೇಮಿ. ಹೆಸರು ವಿಷ್ಣು ಅಂತ, ಹಾವೇರಿ ನಿವಾಸಿ. ಈ ವಿಷ್ಣುಗೆ ಇದೇ ಊರಿನಲ್ಲಿ ಕಾಲೇಜಿಗೆ ಹೋಗ್ತಾ ಇದ್ದ ಯುವತಿಯೊಬ್ಬಳ ಮೇಲೆ ಪ್ರೀತಿ ಮೂಡಿತ್ತು. ಹಾಗಂತ ಇದು 2 ಸೈಡ್ ಲವ್ ಅಲ್ಲ, 1 ಸೈಡ್ ಲವ್ ಆಗಿತ್ತು. ಹೀಗಾಗಿ ವಿಷ್ಣು ತಾನು ಪ್ರೀತಿ ಮಾಡುವ ವಿಚಾರವನ್ನ ಹುಡುಗಿ ಬಳಿ ಹೇಳಿಕೊಂಡಿದ್ದಾನೆ. ಆದ್ರೆ ಓದೋ ವಯಸ್ಸಲ್ಲಿ ಲವ್ ಯಾಕಂತ ಯುವತಿ ಇವನ ಪ್ರಪೋಸಲ್ ಅನ್ನ ರಿಜೆಕ್ಟ್ ಮಾಡಿದ್ದಾಳೆ. ಆದ್ರೂ ಈ ಹುಚ್ಚು ಪ್ರೇಮಿ ಆಕೆ ಬೆನ್ನು ಬಿಟ್ಟಿಲ್ಲ. ಪದೇ ಪದೇ ಹಿಂಬಾಲಿಸಿ ಆಕೆಯನ್ನ ಪ್ರೀತಿ ಮಾಡುವಂತೆ ಒತ್ತಾಯಿಸಿದ್ದಾನೆ. ಆದ್ರೆ ಹುಡುಗಿ ಯಾವುದೇ ಕಾರಣಕ್ಕೂ ಇವನ ಪ್ರೀತಿ ಒಪ್ಪಿಲ್ಲ. ಕೊನೆಗೆ ಇವನು ಮಾಡಬಾರದ ಕೆಲಸ ಮಾಡಿಬಿಟ್ಟಿದ್ದ. ಬೆಳ್ಳಂಬೆಳಗ್ಗೆ ನಡೀತು ಕಿಡ್ನಾಪ್. ಪಾಗಲ್ ಪ್ರೇಮಿಯ ಅತಿರೇಕದ ವರ್ತನೆ. ಹೌದು, ಅದ್ಯಾವಾಗ ಎಷ್ಟೇ ಹೇಳಿದ್ರು ಹುಡುಗಿ ಲವ್ ಮಾಡುವುದಕ್ಕೆ ಒಪ್ಲೇ ಇಲ್ವೋ, ಪಾಗಲ್ ಪ್ರೇಮಿ ಖತರ್ನಾಕ್ ಪ್ಲಾನ್ ಮಾಡಿದ್ದ. ಏನಾದ್ರೂ ಮಾಡಿ ಆಕೆಯನ್ನ ತನ್ನವಳಾಗಿಸಿಕೊಳ್ಬೇಕು ಅನ್ನೋ ದುರಾಸೆಯಿಂದ ಪಾಗಲ್ ಪ್ರೇಮಿ ವಿಷ್ಣು ಹುಡುಗಿಯನ್ನ ಕಿಡ್ನಾಪ್ ಮಾಡೋ ಪ್ಲಾನ್ ಮಾಡಿದ್ದ. ಅದರಂತೆ ಭಾನುವಾರ ಬೆಳಗ್ಗೆ ಹುಡುಗಿ ಕಾಲೇಜಿಗೆ ಹೊರಟಿದ್ಲು. ಇದನ್ನೇ ಕಾಯ್ತಾ ಕೂತಿದ್ದ ವಿಷ್ಣು ಕಪ್ಪು ಬಣ್ಣದ ಕಾರ್ನಲ್ಲಿ ಬಂದು ಯುವತಿಗೆ ಅಡ್ಡ ಹಾಕಿ ಪ್ರೀತಿ ಮಾಡುವಂತೆ ಬೆದರಿಕೆ ಹಾಕಿದ್ದಾನೆ. ಆಕೆ ಒಪ್ಪದೇ ಇದ್ದಾಗ ಕೊನೆಗೆ ಅದೇ ಕಾರ್ನಲ್ಲಿ ಆಕೆಯನ್ನ ಕಿಡ್ನಾಪ್ ಮಾಡಿ ಪರಾರಿಯಾಗ್ಬಿಟ್ಟಿದ್ದಾನೆ. ವಿಷ್ಣು ನಮ್ಮ ಮಗಳಿಗೆ ಇಂಟ್ರೆಸ್ಟ್ ಇಲ್ಲದ್ರೂ ಸಹಿತ ಹಿಂದೆ ಬಿದ್ದು ಅವ ಟಾರ್ಚರ್ ಕೊಡ್ಬೇಕ. ಎಲ್ಲಿ ಬೇಕಲ್ಲೇ ಟಾರ್ಚರ್ ಮಾಡಿರೋದು ತಪ್ಪು ಐತಿ. ಏನಂತ ಟಾರ್ಚರ್? ನಿನ್ನ ಮ್ಯಾಗ ನಾ ಇಂಟ್ರೆಸ್ಟ್ ಐತಿ, ನಾನು ಮದುವೆ ಮಾಡ್ಕೊ, ಏನು ನೌಕರಿ ಮಾಡಬೇಕಾಗಿಲ್ಲ, ಲವ್ ಮಾಡೋ ಅಂತೇಳಿ ಪ್ರೆಜರ್ ಮಾಡೋದ್ರಿಂದ ನಮ್ಮ ಮಗಳು ನಮ್ಮ ಅಪ್ಪ ನಮ್ಮವ್ವ ಓದಾಕೆ ಇದ್ದಾರ. ನಾವು ಓದಬೇಕು, ನಾವು ಒಂದು ಮಟ್ಟಕ್ಕೆ ನಿಲ್ಬೇಕು, ನಮಗೆ ಇದು ಇಂಟ್ರೆಸ್ಟ್ ಇಲ್ಲ. ಮತ್ತು ನೀನು ಈ ಥರ ಮಾಡಿದ್ನಪ್ಪ ಅಂದ್ರೆ ನಮ್ಮಪ್ಪ ನಮ್ಮವ್ರಿಗೆ ಹೇಳ್ತೇನೆ ನೋಡು ಅಂತ ಅಂದಾಗ ಹೋದ ವಾರ ನಾವು ಅವ್ರ ಮನೆಯನ್ನಾರ ನಮ್ಮ ಮನೆಯನ್ನಾರ ಒಂದು ಒಪ್ಪಂದಕ್ಕೆ ಬಂದು ಹೈವ್ಯಾಗ ನಮ್ಮಪ್ಪ ಅವರಪ್ಪ ನಮ್ಮ ಮಗ್ಗ ನಾವು ಹೇಳ್ತೀವಿ, ನಿಮ್ಮ ಮಗಳು ನೀವು ಹೇಳ್ರಿ ಅಂತೇಳಿ ಟ್ರೀಟ್ಮೆಂಟ್ ತಗೊಂಡು ಮುಂದೆ ಏನಾರ ನನ್ನ ಮಗ ಎಲ್ಲಾರ ನಿಮ್ಮ ಮಗಳ ಟಾರ್ಚರ್ ಮಾಡಿ ಜಾಗ ಇರ್ತೈತಿ, ಆ ಜಾಗಕ್ಕೆ ಏನು ಮಾಡ್ತೀರಿ ನೀವು ನಾ ಕೇಳೋಲ್ಲ, ನೀವು ಕೊಂದ್ರೂ ನಾ ಕೇಳೋಲ್ಲ ಅಂತೇಳಿ ಒಟ್ಟರಿಗೆ ಸಮಾಧಾನ ಮಾಡಿ ಪಂಚಾಯತಿ ನಿರ್ಣಯ ಮಾಡಿದ್ದ. ಅವತ್ತು ಮಾಡಿದ ದಿವಸದಿಂದ ಇವತ್ತಿನ ದಿವಸಕ್ಕೆ 8 ದಿವಸ ಆಯ್ತು. ಇವತ್ತು ಪ್ರೆಜರ್ ಮಾಡಿ ನಮ್ಮ ಮಗಳು ತಲೆಗೆ ಹೋಗೋ ಟೈಮ್ದಾಗ ರೋಡ್ನ್ಯಾಗ ಕಾರ್ ತರ್ಬೇಕಂದ್ರೆ ಅವ ತಗೊಂಡು ಹೋಗಿ. ಕಳೆದ 2 ವರ್ಷದಿಂದ ಈ ವಿಷ್ಣು ಹುಡುಗಿ ಹಿಂದೆ ಬಿದ್ದಿದ್ದ. ಈ ವಿಚಾರವಾಗಿ ಹುಡುಗಿ ಮನೆಯವರು ಒಂದೆರಡು ಬಾರಿ ವಿಷ್ಣುಗೆ ಬುದ್ಧಿವಾದ ಕೂಡ ಹೇಳಿದ್ರು. ಆದ್ರೆ ವಿಷ್ಣು ಮಾತ್ರ ತನ್ನ ಚಾಳಿ ಬಿಟ್ಟಿರ್ಲಿಲ್ಲ. ಕೊನೆಗೆ ಹುಡುಗಿ ಮನೆಯವರು ವಿಷ್ಣು ಮನೆಯವರ ಜೊತೆ ಮಾತನಾಡಿ ಮಗನಿಗೆ ಬುದ್ಧಿ ಹೇಳುವಂತೆ ಹೇಳಿದ್ರು. ಎರಡೂ ಕುಟುಂಬದವರು ಮಾತನಾಡಿ ಒಪ್ಪಂದಕ್ಕೆ ಬಂದಿದ್ರು. ಮಾತುಕತೆ ನಡೆದು 8 ದಿನ ಕೂಡ ಕಳೆದಿಲ್ಲ. ಅಷ್ಟರಲ್ಲೇ ಪಾಗಲ್ ಪ್ರೇಮಿ ವಿಷ್ಣು ಹುಡುಗಿಯನ್ನ ಅಪಹರಣ ಮಾಡಿ ಎಸ್ಕೇಪ್ ಆಗಿ ಬಿಟ್ಟಿದ್ದ. ನಮ್ಮ ಮಗಳು B.Ed ಫೈನಲ್ ಇರೋದಾಳ್ರಿ. ನಮಗೆ ಅವ್ರದ್ದು ಏನೂ ಗೊತ್ತಿಲ್ಲರಿ ಸುದ್ದಿ. ಈಗ 1 ವಾರದಿಂದ ಅಷ್ಟೇ ನಮಗೆ ಗೊತ್ತಿರೋದು. 1 ವಾರದಿಂದ ಹೋದ ಭಾನುವಾರ ಬಂದು ನಾವು ಅವ್ರ ಅಪ್ಪಾಜಿ ಕರೆದು ನಮ್ಮ ಅಣ್ಣಾರು ನಮ್ಮ ತಮ್ಮಾರು ನಮ್ಮ ಮನೆಯವರು ಎಲ್ಲರೂ ಸೇರಿ ನಮ್ಮ ಮಗಳ ಸುದ್ದಿಗೆ ಬರೋಕ್ಕೆ ಹೋಗ್ಬೇಡಪ್ಪ, ನನ್ನ ಮಗಳಿಗೆ ಇಷ್ಟ ಇಲ್ಲ, ನಿಮ್ಮ ಮಗನ ನೀವು ಬಿಗಿ ಮಾಡ್ಕೇರಿ, ನಮ್ಮ ಮಗಳು ನಾವು ಬಿಗಿ ಮಾಡ್ಕೊಂತವಿ ಅಂದು ನಮ್ಮ ಮಗಳಿಗೆ ನಾವೆಲ್ಲ ಹೇಳ್ಕೊಂಡು ನಮ್ಮ ಮಗಳು ಧಾರವಾಡಕ್ಕೆ CET ಕೋಚಿಂಗಿಗೆ ಹಾಕ್ಯಾಳ್ರಿ. ಆಕಿ ಆ CET ಕೋಚಿಂಗಿಂದ ಧಾರವಾಡಕ್ಕೂ ಹಾವೇರಿಗೆ ಅಡ್ಡಾಡ್ತಿರ್ತಾಳೆ. ಆಕಿ 1 ವಾರದಿಂದ ಅಡ್ಡಾಡಿದ್ರೆ ಏನಾಗಿದ್ದಿಲ್ರಿ. ಈಗ ಮೊನ್ನೆ ಇವತ್ತು ಭಾನುವಾರ ಬೆಳಿಗ್ಗೆ ಮಗಳು ಕಾಣೆಯಾಗಿರುವ ವಿಚಾರ ಗೊತ್ತಾಗ್ತಾ ಇದ್ದಂತೆ ಹುಡುಗಿ ಮನೆಯವರು ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ತಕ್ಷಣವೇ ಅಖಾಡಕ್ಕೆ ಇಳಿದ ಪೊಲೀಸರು ಹುಡುಗಿ ಮೊಬೈಲ್ ನಂಬರ್ ಟ್ರೇಸ್ ಮಾಡಿದ್ದಾರೆ. ಪೊಲೀಸರಿಗೆ ಕಿಡ್ನಾಪ್ ವಿಚಾರ ಗೊತ್ತಾಗ್ತಾ ಇದ್ದಂತೆ ಪಾಗಲ್ ಪ್ರೇಮಿ ವಿಷ್ಣು ಯುವತಿಯನ್ನ ಮೋಟೆಬೆನ್ನೂರು NH4ನಲ್ಲಿ ಬಿಟ್ಟು ಎಸ್ಕೇಪ್ ಆಗಿದ್ದಾನೆ. ಫೋನ್ ಟ್ರ್ಯಾಕ್ ಮಾಡುವ ಮೂಲಕ ಯುವತಿಯನ್ನ ಪತ್ತೆ ಹಚ್ಚಿದ ಪೊಲೀಸರು ಮಗಳನ್ನ ವಾಪಸ್ ಪೋಷಕರ ಮಡಿಲು ಸೇರಿಸಿದ್ದಾರೆ. ಅವತ್ತು ಮಾಡಿದ ದಿವಸದಿಂದ ಇವತ್ತಿನ ದಿವಸಕ್ಕೆ 8 ದಿವಸ ಆಯ್ತು. ಇವತ್ತು ಪ್ರೆಜರ್ ಮಾಡಿ ನಮ್ಮ ಮಗಳು ತಲೆಗೆ ಹೋಗೋ ಟೈಮ್ದಾಗ
ಕಾರ್ ತರ್ಬೇಕಂದ್ರೆ ಅವ ತಗೊಂಡು ಹೋಗಿ ನಾವು ಪೊಲೀಸ್ ಸ್ಟೇಷನಿಗೆ ನಾವು ದೂರು ಕೊಟ್ಟ ನಂತರ ಅವ್ರ ಮನೆಯನ್ನು ಹೇಳಿದ್ರು 9:00ವರೆಗೆ ದೂರು ಕೊಟ್ಟ ನಂತರ ನಮ್ಮ ಮಗಳನ್ನ ಮೆಟೆಮುನ್ನರಾಗ ದಾವಣಗೆರೆ ಮಠ ತಗೊಂಡು ಹೋಗಿ ವಾಪಸ್ ತಗೊಂಬಂದು ಮೆಟೆಮುನ್ನರಾಗ ಬಿಟ್ಟು ಎಸ್ಕೇಪ್ ಆಗ್ಯಾನ. ಅದಕ್ಕೆ ನಾವು ಮಹಿಳಾ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡೋಕೆ ಬಂದೀವಿ, FIR ಕೊಡ್ತೀವಿ. ನಮ್ಮ ಮಗಳಿಗೆ ಏನು ಟ್ರೀಟ್ಮೆಂಟ್ ಅನ್ನೋದು. ಸದ್ಯ ಅಪಹರಣವಾಗಿದ್ದ ಹುಡುಗಿಯನ್ನ ಪೊಲೀಸರು ಸೇಫ್ ಆಗಿ ಕರ್ಕೊಂಡು ಬಂದಿದ್ದಾರೆ. ಪಾಗಲ್ ಪ್ರೇಮಿ ವಿಷ್ಣುವನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದು, ಮಗಳು ವಾಪಸ್ ಮನೆ ಸೇರಿದ್ದು ಹುಡುಗಿ ಪೋಷಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಮಗಳನ್ನ ಠಾಣೆಗೆ ಕರೆತರ್ತಿದ್ದಂತೆ ಯುವತಿ ತಾಯಿ ಮಗಳನ್ನ ಅಪ್ಪಿಕೊಂಡು ಕಣ್ಣೀರು ಹಾಕಿದ್ದಾರೆ. ಸದ್ಯ ಪಾಗಲ್ ಪ್ರೇಮಿ ಕೃತ್ಯದಿಂದ ಅಪಹರಣಗೊಂಡಿದ್ದ ಯುವತಿ ವಾಪಸ್ ಮನೆ ಸೇರಿದ್ದಾಳೆ. ಈ ಸಂಬಂಧ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪ್ರೀತ್ಸೆ ಅಂತಿದ್ದವನು ಈಗ ಜೈಲಿನ ಕಂಬಿ ಎಣಿಸುವಂತಾಗಿದೆ.